10 ವರ್ಷದ ಪ್ರೀತಿ ಅಣ್ಣ, 10 ವರ್ಷದ ಪ್ರೀತಿಗೆ ಇವತ್ತು ನಮಗೆ ಸಿಕ್ಕಿರೋದು ಬ್ಲ್ಯಾಕ್ ಮಾಡಿದ್ದಾರೆ. ಸೊ ಇದರಿಂದ ಆಚೆ ಬರೋದೇನು? ಮತ್ತೆ ಆ ವ್ಯಕ್ತಿನ ಬಯಸ್ತಾ ಇದ್ದೀನಣ್ಣ, ಬಟ್ ಆ ವ್ಯಕ್ತಿ ನಮಗೆ ಎಲ್ಲ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮೆಸೆಂಜರಲ್ಲಿ ಬ್ಲಾಕ್ ಮಾಡಿದ್ದಾರೆ, ಕಾಲಲ್ಲಿ ಬ್ಲಾಕ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಬ್ಲಾಕ್ ಮಾಡಿದಾರಣ್ಣ. ಮತ್ತು ಆ ಪ್ರೀತಿ ನಂಗೆ ಬೇಕು ಅಂತ ನನ್ನ ಮನಸ್ಸು ಮಗು ಥರ ಹಠ ಮಾಡ್ತಿದೆ. ಬಟ್ ಅವ್ರು ಒಪ್ಕೊಳ್ಳೋಕೆ ತಯಾರಿಲ್ಲ. ನಾನು ಹೇಗೆ ಆ ಪ್ರೀತಿನ ಪಡ್ಕೊಳ್ಬೇಕಣ್ಣ, ಈ ವಿಚಾರದಲ್ಲಿ ತುಂಬ ಡಿಪ್ರೆಷನ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಒಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ಸೊ ಆ ಮೆಸೇಜನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇದಕ್ಕೆ ನಾನು ಆನ್ಸರೇಬಲ್ ಆಗಿ ಅವರಿಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ನಿಮ್ಮ ಪ್ರೀತಿ, ನಿಜವಾದ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಸಲ್ಯೂಟ್ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಪ್ರೀತಿ ನಿಜವಾಗ್ಲೂ ಇದ್ದಿದ್ದಕ್ಕೇ ಮತ್ತೆ ಆ ಪ್ರೀತಿ ತಪ್ಪಾಗಿದೆ, ಅದ್ರ ಮಧ್ಯ ಸರಿಪಡಿಸ್ಕೊಳ್ಳೋಣ, ಮತ್ತು ಆ ಪ್ರೀತಿ ಗೆಲ್ಲಬೇಕು, ನಮ್ಮ ಜೀವನ ಸರಿಯಾಗಬೇಕಂತ ನೀವೇನು ಹೋರಾಟ ಮಾಡ್ತಾ ಇದ್ದೀರಾ. ಸೊ ಒಳ್ಳೆ ತಂಗಿ, ಒಳ್ಳೇದಾಗಲಿ ನಿನಗೆ. ಓಕೆ. ಆ್ಯಂಡ್ ಇನ್ನೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ ನಾನು, ಏನು ಅಂತ ಹೇಳಿದರೆ, ಯಾವ ಪ್ರೀತಿಗೋಸ್ಕರ ನೀವು ಬಯಸ್ತಾ ಇದ್ರಲ್ಲ, ಆ ಪ್ರೀತಿ ಬೇಕು ನನಗೆ, ಅವರು ಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅಂದಮೇಲೆ ಹೇಗಮ್ಮ ಸಾಧ್ಯ ಅದು? ಅವ್ರ ಹೆಸರು ಹೇಳೋದು ಬೇಡ, ವೀಕ್ಷಕರು ನೀವು ಕೇಳ್ಬೋದು ಹೆಸರು ಹೇಳಿ ಅಂತೇಳಿ. ಹೆಸರು ಅಂತೂ ಹೇಳೋದಿಲ್ಲಪ್ಪ, ಬಿಕಾಸ್ ಬೇಡ. ನೋಡಿ, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಮೇಲೆ ನೀವು ಎಷ್ಟೇ ಗೋಗರಿರಿ, ಎಷ್ಟೇ ಕಣ್ಣೀರು ಹಾಕಿ, ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಂಡು ನೀವು ಧರಣಿ ಮಾಡಿದ್ರು ಕೂಡ ಬೇಡ ಅಂದಮೇಲೆ ನಿಮ್ಮ ಕಡೆ ತಿರುಗೂ ನೋಡಲ್ಲ. ಅಂಥ ಪ್ರೀತಿ ಅವರಲ್ಲಿಲ್ಲ. ಅಂಥ ಪ್ರೀತಿ ಅವರಲ್ಲಿ ಇದ್ದಿದ್ರೆ ನಿಮ್ಮನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಸಣ್ಣ ಪುಟ್ಟ ತಪ್ಪು ಜಗಳ ಆಗಿದ್ದರೆ ಒಂದು ವಾರ ದೂರ ಇರ್ಬೋದು, ಮತ್ತು ಪುನಃ ಸರಿ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ರು. ಇವತ್ತು ನಿಮ್ಮ ಅವಶ್ಯಕತೆ ಇಲ್ಲ. ಸೊ ಆ ಕಾರಣಕ್ಕೆ ಆ ಪ್ರೀತಿನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಇದನ್ನು ನೀವು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ನೆಕ್ಸ್ಟ್ ಡಿಪ್ರೆಷನ್ ಅಂತ ಬಂದವಾಗ ನಾನು ಅದೇ ಹೇಳ್ತೀನಿ, ನಿಮ್ಮನ್ನು ಬಿಟ್ಬಿಟ್ಟು ಅವ್ರ ಪ್ರೀತಿ ನಿಜವಾದದ್ದಲ್ಲ, ಅದಕ್ಕೆ ಅವ್ರು ಚೆನ್ನಾಗೇ ಇದ್ದಾರೆ, ನಿಮ್ಮ ಪ್ರೀತಿ ನಿಜವಾದದ್ದು, ನಿಮ್ಗೆ ತುಂಬ ಡಿಪ್ರೆಷನಲ್ಲಿದ್ದಾರೆ, ಒಪ್ಕೋತೀನಿ ನಾನು. ಸೊ ಹಂಗಂತ ಹೇಳಿ ನೀವು ಡಿಪ್ರೆಷನಲ್ಲಿ ನಿಮ್ಮ ಬದುಕನ್ನು ಹಾಳು ಮಾಡಿಕೊಂಡ್ರೆ ಯಾರು ಜವಾಬ್ದಾರ ಅದಕ್ಕೆ? ನಿಮ್ಮನ್ನು ನಂಬ್ಕೊಂಡು ಎಷ್ಟು ಜೀವಗಳು ಕಾಯ್ತಾ ಇರ್ತವೆ. ಅಥವಾ ನೀವು ಯಾವುದೋ ಒಂದು ಘಟನೆ ನಡೆದೋಯ್ತು ಅಂತ ಹೇಳಿಬಿಟ್ಟು ಡಿಪ್ರೆಷನಲ್ಲಿ ಹಿಂಗೆ ಇರೋದು ಒಳ್ಳೇದಾ? ಯಾರಿಗೆ ಲಾಸ್ ಆಗುತ್ತೆ? ಜಸ್ಟ್ ಇದನ್ನು ಥಿಂಕ್ ಮಾಡೋಣ. ನಾನು ಅದು ಮರೆಯೋದು ಈಸಿ ಹೇಳ್ಬಿಡ್ತೀನಿ, ಕರೆಕ್ಟು, ಬಟ್ ಕಷ್ಟ ಆಗುತ್ತೆ ಮರೆಯೋದು. ಪ್ರೀತಿ ಅಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಜವಾಗ್ಲೂ ಪ್ರೀತಿ ಮಾಡಿರೋರು ಸಿಕ್ಕಾಪಟ್ಟೆ ಕಷ್ಟ ಅಂತೂ ಕಷ್ಟ, ಅದು ಮರಿಲಿಕ್ಕೆ ಆಗಲ್ಲ. ಬಟ್ ಹಂಗಂತೇಳಿ ಅದೇ ನೆನಪಲ್ಲಿ ಪಾಸ್ಟ್ ಮುಗಿದೋಗಿರತ್ತಲ್ಲ, ಈಗೇನು ಆಗೋಗಿದೆ. ನೆಕ್ಸ್ಟ್ ಅಲ್ಲಿಂದ ಆಚೆ ಏನು ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಸಿಸ್ಟರ್. ನಾನು ಅದನ್ನೇ ಹೇಳ್ತಾ ಇರೋದು, ಮುಂದೆ ಏನಾಗಬೇಕಲ್ಲ ಅದ್ರ ಬಗ್ಗೆ ಭವಿಷ್ಯದ ಕಡೆ ಯೋಚನೆ ಮಾಡಿ, ನೀವು ಅದ್ರ ಕಡೆ ಫೋಕಸ್ ಮಾಡಿ. ರೈಟ್? ಏನಕ್ಕೆ ಅಂದರೆ ಇವತ್ತು ನೀವು ನೋಡಿ, ಪ್ರೀತಿ ಕಳ್ಕೊಂಡಿದ್ದೀರಾ, ನೋವಲ್ಲಿದ್ದೀರಾ. ಎಷ್ಟೋ ಜನ ಹೆಂಗೆಂಗೋ ಇದ್ದಾರೆ, ನಿಮ್ಗಿನ 10 ಪಟ್ಟು ಕಷ್ಟದಲ್ಲಿದ್ದಾರೆ. ಬಿಕಾಸ್ ಮನುಷ್ಯ ಆದಂಥವನು ಎಡವಿದ ಮೇಲೆ ತಿದ್ಕೊಬೇಕಂತೆ. ಹಂಗಂತೇಳಿ ಡಿಪ್ರೆಷನಲ್ಲಿ ಬದುಕಿದೀವಂದರೆ ಬದುಕಿದ್ದು ಸತ್ತೋಗಿರೋರ ಥರ ಬದುಕಬಾರ್ದು. ರೈಟ್? ತಪ್ಪು ಮಾಡಿದವಾಗ, ತಪ್ಪು ಆದಾಗ ತಿದ್ಕೋಬೇಕಂತೆ ಮನುಷ್ಯ ಆದಂಥವನು. ರೈಟ್? ನಾನು ಅದನ್ನೇ ಹೇಳೋದು. ಬೇರೆ ಏನೋ ಒಂದು ದೇವರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ ಅಂದಮೇಲೆ ಇನ್ಯಾವುದೋ ಒಂದು ಉದ್ದೇಶ ಇದೆ. ರೈಟ್? ಒಳ್ಳೆ ವ್ಯಕ್ತಿಗಳು ಬರ್ತಾರೆ, ಕೆಟ್ಟ ವ್ಯಕ್ತಿಗಳೂ ಬರ್ತಾರೆ, ಮೀನ್ಸ್ ಮೋಸ ಮಾಡಬೇಕನ್ನೋ ವ್ಯಕ್ತಿಗಳೂ ಬರ್ತಾರೆ. ಆ ಥರ ಆದಮೇಲೆ ಅಲ್ಲಿಂದ ಅಂಥವ್ರಿಂದ ಪಾಠ ಕಲಿತು ಜೀವನದಲ್ಲಿ ಏನೋ ಒಂದು ಬದಲಾವಣೆ ನಾವು ಕಾಣ್ಕೊಬೇಕು, ಏನೋ ಒಂದು ಅವ್ರಿಗಿನ್ನ ಚೆನ್ನಾಗಿ ಬದುಕಬೇಕನ್ನೋ ಒಂದು ಇನ್ಸ್ಪೈರ್ ತಗೋಬೇಕು. ಡಿಪ್ರೆಷನಲ್ಲಿ ಕುತ್ಕೊಂಡ್ಬಿಟ್ರೆ ಸರಿಯಾಗಿ ಹೋಗುತ್ತಾ? ನಿಮ್ಮಲ್ಲೂ ಕೂಡ ಶಕ್ತಿ ಇದೆ, ನಿಮ್ಮಲ್ಲೂ ಕೂಡ ಒಂದು ಒಳ್ಳೆ ಯೋಚನೆ ಮಾಡುವಂಥ ಬುದ್ಧಿ ಇದೆ ಅಂದಮೇಲೆ ಯಾರೋ ಮೋಸ ಮಾಡಿಬಿಟ್ಟ ಅಂತ ಅದೇ ಡಿಪ್ರೆಷನಲ್ಲಿ ಕುತ್ಕೊಬಿಟ್ರೆ ಸರಿಯಾಗಿ ಹೋಗುತ್ತಾ? ನನ್ನ ಪ್ರಶ್ನೆಗೆ ನೀವು ಕುತ್ಕೊಂಡು ಯೋಚನೆ ಮಾಡಿ, ಏನೋ ಮಾಡಿ ಎದ್ದೋಗಿ. ಲೈಫಲ್ಲಿ ನಿಮಗೋಸ್ಕರ ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಒಂದು ಸರ್ಕಲ್ ಇದೆ, ನಿಮಗೋಸ್ಕರ ನೀವು ಬದುಕಿ. ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ ಅವರು ಹೊಟ್ಟೆ ಕಿಚ್ಚಿಂದ ಇಂಥವ್ರನ್ನ ಬಿಟ್ಬಿಟ್ನಲ್ಲಪ್ಪ ಅಂತ ದಿನ ಸಂಕಟ ಪಡಬೇಕು, ದಿನ ನೋವಲ್ಲಿ ಒದ್ದಾಡಬೇಕು, ಹಂಗೆ ಬದುಕಬೇಕು. ಇದು ನನ್ನ ಪ್ರಕಾರ. ಎಸ್, ಹೇಳೋದು ಈಸಿ ಅನಿಸುತ್ತೆ, ಬಟ್ ಮನುಷ್ಯನಿಂದ ಅಸಾಧ್ಯವಾದದ್ದು ಏನಿಲ್ಲ. ಇವತ್ತು ಎಷ್ಟೆಷ್ಟೋ ನೋವಲ್ಲಿದ್ದಂಥವ್ರು, ನಿಮ್ಮೇ ಥರ ನೋವಲ್ಲಿದ್ದಂಥವ್ರು ಎಷ್ಟೋ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರನ್ನ ಸ್ವಲ್ಪ ನೋಡಿ, ಆಯಿತಾ? ನೀವು ನೋಡುವಂಥ ಒಂದು ದೃಷ್ಟಿಕೋನ ಬದಲಾವಣೆ ಮಾಡಿಕೊಂಡ್ರೆ 100% ಪಾಸಿಬಲ್ ಇದೆ ಸಿಸ್ಟರ್. ಇಲ್ಲಿ ಯಾಕಂತ ಹೇಳಿದ್ರೆ ನಾವೇನೇ ಸಜೆಷನ್ ಕೊಟ್ಟರು ಕೂಡ ಬದುಕು ದೊಡ್ಡದು, ಆ ಬದುಕಿನ ಬಗ್ಗೆ ಯೋಚನೆ ಮಾಡಿ. ರೈಟ್? ಆವಾಗ ಮಾತ್ರ ನೀವು ಈ ನೋವನ್ನು ಮರೀಲಿಕ್ಕೆ ಸಾಧ್ಯ. ಇನ್ನು ಬದುಕಿನ ಬಗ್ಗೆ ಯೋಚನೆ ಮಾಡಿದವಾಗ, ಕೆಲಸದ ಬಗ್ಗೆ ಯೋಚನೆ ಮಾಡಿದವಾಗ, ಸಾಧನೆ ಬಗ್ಗೆ ಯೋಚನೆ ಮಾಡಿದವಾಗ ಇದು ಯಾವುದು ನೆನಪಿಗೆ ಬರಲ್ಲ ನಿಮಗೆ. ಆ ಕೆಲಸದ ಮಧ್ಯೆ ಎಲ್ಲ ಕೆಲಸ ಮಾಡ್ತಾ ಇದನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಆ್ಯಂಡ್ ಯಾರೆಲ್ಲ ಹೇಳ್ತೀರಾ ಡಿಪ್ರೆಷನಲ್ಲಿ ಇದ್ದೀನಿ ನಾನು ಅಂತ ಹೇಳಿದ್ರೆ, ಡಿಪ್ರೆಷನಲ್ಲಿ ಕರೆಕ್ಟ್ 100% ಇದ್ದೀರಾ, ನೆನಪಾಗುತ್ತೆ ಪ್ರತಿಕ್ಷಣ ಕೂಡ. ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿರೋರು ನಾವೇನೇ, ನಮ್ಮ ಮನಸ್ಥಿತಿನ ಸುಧಾರಿಸ್ಕೊಳ್ಬೇಕಾಗಿರೋರು ನಾವೇನೇ. ಅದು ನಮ್ಮ ಕೈಲೇ ಇದೆ 100%. ಅದಾಗಬೇಕು ಅಂತ ಹೇಳಿದ್ರೆ ಸೊ ಒಂದು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಕೊಬೇಕು. 100% ಪಾಸಿಬಲ್ ಇದೆ. ಓಕೆ? ಸೊ ಈ ಒಂದು ವಿಡಿಯೋ ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲ ನಿಜವಾಗ್ಲೂ ಪ್ರೀತಿ ಮಾಡಿದ್ದೀರಾ
ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಯಾರೆಲ್ಲ ನೋವಲ್ಲಿ ನೋವಲ್ಲಿ ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಾ, ದಿನ ಕಣ್ಣೀರಲ್ಲಿ ನೀವು ನಿಮ್ಮ ನೋವನ್ನು ಹೇಳ್ಕೋತಾ ಇದ್ದೀರಾ, ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತುಗಳನ್ನು ಕೇಳಿ ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನ ಸಿಕ್ಕಿದ್ರೆ ದಯವಿಟ್ಟು ಬದಲಾವಣೆ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.